ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೋಮೋಸ್ನ ಟ್ರೈ ಮಾಡ್ತಿದ್ದೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಕ್ಯಾರೆಟ್, ಶುಂಠಿ ಬೆಳ್ಳುಳ್ಳಿ, ಸೋಯಾ ಸಾಸ್, ವಿನೇಗರ್, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಇದ್ದರೆ. ಇವಾಗ ಶುಂಠಿ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಚೆಚ್ಚಬೇಕು ಸೊ ದಟ್ ಇಷ್ಟಿಷ್ಟೇ ಗ್ರೈಂಡ್ ಆಗುತ್ತೆ. ನೆಕ್ಸ್ಟು ನಾನು ಎಲ್ಲ ತರಕಾರಿನೂ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಇದು ಫುಲ್ ಚಿಕ್ಕ ಚಿಕ್ಕ ಸೈಜಲ್ಲಿ ಹಚ್ಕೊಂಡಿಲ್ಲ, ಯಾಕಂದರೆ ನಾನು ಡೈರೆಕ್ಟ್ ಚಾಪರ್ ಒಳಗೆ ಹಾಕ್ಬಿಟ್ಟು ಚಾಪ್ ಮಾಡ್ತೀನಿ. ಇದು ಫುಲ್ ಈಸಿ, ಯಾಕಂದರೆ ಬೇಗ ಕಟ್ಟಾಗಿ ಹೋಗುತ್ತೆ. ಇವಾಗ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ಟಾಗಿ ಹೋಗಿರುತ್ತೆ. ಇದನ್ನು ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಬರೀ ಕೈಯಲ್ಲಿ ಕಟ್ ಮಾಡ್ತೀವಿ ಅಂದರೆ. ನೆಕ್ಸ್ಟು ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿರೋ ಎಲ್ಲ ವೆಜ್ಜಸ್ನೂ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಚಾಟ್ ಮಸಾಲ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಸೋಯಾ ಸಾಸ್ ಮತ್ತು ವಿನೇಗರ್ ಹಾಕಬೇಕು. ನಾನಿಲ್ಲಿ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಖಾರಕ್ಕಂತ. ಏನು ಹೇಳ್ತೀರಾ, ನನಗೆ ಎಲ್ಲರೂ ಮನೇಲಿ ನಕ್ಕಿ ಇಟ್ಟರು. ಲಾಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಹಚ್ಕೊಟ್ಟೆ. ಓಕೆ, ಇದನ್ನೇ ಹಚ್ಕೊಂಡು ನೆಂಚ್ಕೊಂಡು ತಿನ್ನಿ, ಖಾರಕ್ಕೆ ನಾನು ಮೆಣಸಿನ್ಕಾಯಿ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಅಂತ. ನನಗೆ ಏನು ಹೇಳ್ತೀರಾ, ಯಾರಾದರೂ ಉಪ್ಪು ಖಾರ ಹಾಕೋದನ್ನ ಮರಿತಾರಾ? ನೆಕ್ಸ್ಟು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡೆ ಫ್ರೈ ಆಗಿರೋದಕ್ಕೆ, ಯಾಕಂದರೆ ಅದನ್ನ ಉಂಡೆ ಮಾಡಿದ್ರೆ ಇಟ್ಕೊಂಡಿರ್ಬೇಕಲ್ಲ ಅದಕ್ಕೆ. ಎಲ್ಲ ಬೌಲ್ಸ್ನೂ ರೌಂಡ್ ಶೇಪಲ್ಲಿ ಒಂದೊಂದಾಗೆ ಉಂಡೆ ಮಾಡಿಟ್ಟೆ. ನೆಕ್ಸ್ಟು ಉಂಡೆ ಮಾಡಿರೋದನ್ನ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇದು ಇಂಪಾರ್ಟೆಂಟ್ ಸ್ಟೆಪ್. ಸ್ವಲ್ಪ ಮೈದಾ ಹಿಟ್ಟನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಮತ್ತು ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ, ಆಯಿತಾ? ಏನು ಮಾಡಬೇಕಂದ್ರೆ ಈ ಉಂಡೆ ಮಾಡಿರ್ತೀವಿ ಅಲ್ಲ, ಇದನ್ನು ಫಸ್ಟು ಮೈದಾ ಹಿಟ್ಟೊಳಗೆ ಹಾಕಬೇಕು. ಮೈದಾ ಹಿಟ್ಟೊಳಗೆ ಹಾಕ್ಬಿಟ್ಟು ಏನು ಮಾಡಬೇಕು, ಸುತ್ತ ಅದು ಮೈದಾ ಹಿಟ್ಟು ಕವರ್ ಆಗೋ ಥರ ನೋಡ್ಕೊಂಡು ನೆಕ್ಸ್ಟ್ ಅದು ನೀರೊಳಗೆ ಹಾಕ್ಬಿಡಬೇಕು. ತಕ್ಷಣ ತೆಗಿಬೇಕು. ಮತ್ತು ಮೈದಾ ಹಿಟ್ಟನ್ನ ಅದ್ರ ಸುತ್ತ ಅಪ್ಲೈ ಮಾಡಿಬಿಟ್ಟು ಮತ್ತೆ ನೀರೊಳಗೆ ಹಾಕಬೇಕು, ಮತ್ತೆ ತೆಗಿಬೇಕು. ಈ ಥರ ಒಂದು 5 ಟೈಮ್ಸ್ ಮಾಡಬೇಕು. ಇದರಿಂದ ಏನಂದರೆ ನೀವು ಹಿಟ್ಟು ಕಲಿಸ್ಕೊಂಡು ಹರಿದು ಅದಕ್ಕೆ ಸ್ಟಫಿಂಗ್ ಹಾಕಿ ಮತ್ತೆ ಕ್ಲೋಸ್ ಮಾಡೋದೆಲ್ಲ ತಪ್ಪಿಬಿಡುತ್ತೆ. ನೋಡಿ, ಇದು ಫೈನಲ್ ಲುಕ್. ಎಲ್ಲ ಮೈದಾ ಹಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೀಮ್ ಮಾಡೋಕ್ಕಂತ ಬಾಣಲಿಲಿ ನೀರು ಹಾಕಿ ಅದ್ರ ಮೇಲೆ ಈ ಥರ ತೂತಿರೋದು ಇಟ್ಟು ಮೋಮೋಸಿಟ್ಟು ಮುಚ್ಚಿ ಒಂದು 5 to 6 ಮಿನಿಟ್ಸ್ ಫ್ರೈ ಮಾಡಿ.